ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೂಗಲ್ ಅಸಿಸ್ಟೆಂಟ್ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಆ್ಯಪ್ನ ಏನು ಮಾಡ್ಬೋದು ಅಂದರೆ ಹವಾಮಾನ ಪರಿಸ್ಥಿತಿ ಬಗ್ಗೆ ತಿಳ್ಕೊಬೋದು. ಮಳೆ ಬರುತ್ತಾ ಬರಲ್ವಾ ಅನ್ನೋ ಒಂದು ಎಸ್ಟಿಮೇಟ್ ಕ್ಯಾಲ್ಕುಲೇಷನ್ ಮೇಲೆ ಅದು ಹೇಳುತ್ತೆ. ಸೊ ನೆಕ್ಸ್ಟು ನೀವು ಫ್ರೀ ಇದ್ದಾಗ ಚಾಟ್ ಮಾಡ್ಬೋದು. ಅದ್ರ ಜೊತೆ ಕೆಲವೊಂದು ರೀತಿ ಸಂಭಾಷಣೆ ಕೂಡ ನಡೆಸ್ಕೊಬೋದು. ಆಮೇಲೆ ನೀವು ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷಲ್ಲಿ ಲೆಟರ್ಸ್ ಇರುತ್ತೆ, ಅದು ನಿಮಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಳ್ಳಿ. ಆಗ ಆ ಆ್ಯಪ್ನ ಯೂಸ್ ಮಾಡಿಕೊಂಡು ಕನ್ನಡಕ್ಕೆ ಬದಲಾಯಿಸ್ಕೊಬೋದು. ಇಲ್ಲಾಂದರೆ ಕನ್ನಡದಿಂದ ಇಂಗ್ಲೀಷ್ಗಾರ ಬದಲಾಯಿಸ್ಕೋಬೋದು. ಯಾವ ಭಾಷೆಯಿಂದ ಬೇಕಾದರೂ ಇನ್ನೊಂದು ಭಾಷೆಗೆ ಬದಲಾಯಿಸ್ಕೊಬಹುದು. ಸೊ ಇನ್ನೊಂದೇನೆಂದರೆ, ಜೋಕ್ ಕೇಳಿದ್ರೆ ಜೋಕ್ ಹೇಳುತ್ತೆ, ಆಮೇಲೆ ಹಾಡು ಕೇಳಿದ್ರೆ ಹಾಡು ಹೇಳುತ್ತೆ. ತುಂಬಾ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಸೊ ಆ ಆ್ಯಪ್ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಕೊಟ್ಟು ಕಾಮೆಂಟ್ ಹಾಕಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣಂತೆ. ಓಕೆ ಗೈಸ್, ಗೂಗಲ್ ಅಸಿಸ್ಟೆಂಟ್ ಆ್ಯಪ್ನ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಹೋಮ್ ಸ್ಕ್ರೀನ್ಗೆ ಹೋಗ್ಬಿಟ್ಟು ಮಧ್ಯದ ಬಟನ್ ಇರುತ್ತಲ್ಲ, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗೂಗಲ್ ಅಂತ ಓಪನ್ ಆಗುತ್ತೆ. ಹೇ ಗೂಗಲ್, ಕಾನ್ ರೀಚ್ ಗೂಗಲ್ ಅಟ್ ದ ಮೂಮೆಂಟ್ ಅಂತ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಆನ್ ಮಾಡಿಕೊಂಡು ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ನೋಡಿ, ಕೀಬೋರ್ಡ್ ಇದೆಯಲ್ಲ, ಇಲ್ಲಿ ಟೈಪ್ ಮಾಡಿಕೊಂಡ್ರೆ 100% ವರ್ಕ್ ಆಗೇ ಆಗುತ್ತೆ. ಸೊ ಈಗ ನಂದು ಕನ್ನಡದಲ್ಲಿದೆ. ಸೊ ಕನ್ನಡದಲ್ಲೇ ಬೇಕಾದ್ರೆ ಸಂಭಾಷಣೆ ನಡೆಸ್ಕೊಬೋದು. ಸೇ ಜೋಕ್ ಅಂದರೆ ಕನ್ನಡದಲ್ಲಿ ಒಂದು ಜೋಕ್ ಹೇಳುತ್ತೆ, ನೋಡ್ಕೊಳ್ಳಿ. ಸೇ ಜೋಕ್ ಅಂತ ನಾನು ಕೊಟ್ಟಿದ್ದೀನಿ, ಓಕೆನಾ? ಅದು ಜೋಕ್ ಕಳಿಸುತ್ತೆ, ಕನ್ನಡದಲ್ಲೇ ಕಳಿಸುತ್ತೆ. ನೋಡಿ, ಹೀಗೊಂದು ಜೋಕ್. ವಿಚಿತ್ರ ಏನು ಗೊತ್ತಾ? ಮನುಷ್ಯನಿಗೆ ನೀನು ಪ್ರಾಣಿ ಎಂದರೆ ಸಿಟ್ಟು ಬರುತ್ತದೆ, ಅದೇ ಮನುಷ್ಯನಿಗೆ ನೀನು ಸಿಂಹ ಎಂದರೆ ಬಹಳ ಖುಷಿ ಆಗುತ್ತದೆ ಅಲ್ವಾ? ನಿಜ ತಾನೆ? ಸೊ ಇದೇ ರೀತಿ ಜೋಕ್ ಹೇಳ್ತೀರಾ, ಜೋಕ್ ಹೇಳ್ತೀರಿ. ಮತ್ತೊಂದು ಅಂತ ಇದೆ ನೋಡಿ, ಇಲ್ಲಿ ಮತ್ತೊಂದು ಇದೆಯಲ್ಲ, ಮತ್ತೊಂದು ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಇನ್ನೊಂದು ಜೋಕ್ ಬಂದೇ ಬರುತ್ತೆ ಪಕ್ಕ. 100% ಶೂರು. ಮೈಕ್ ಯೂಸ್ ಮಾಡ್ಕೊಬೋದು ನೀವು, ಓಕೆನಾ? ಮೈಕ್ ಯೂಸ್ ಮಾಡ್ಕೊಂಡು ಸಂಭಾಷಣೆ ನಡೆಸ್ಕೊಬೋದು. ಬಟ್ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿರೋದ್ರಿಂದ ವರ್ಕ್ ಆಗ್ತಿಲ್ಲ. ಮಹಾತ್ಮ ಗಾಂಧಿ ಎಂದು ಜನಿಸಿದರು. ಯಾವಾಗ ಜನಿಸಿದ್ರು ಅಂತ ಕ್ವಶನ್ ಇರೋದು. ಉತ್ತರ ಏನಂತ ಕೊಟ್ಟಿದ್ದಾರೆ ಅಂದರೆ ಅವರ ಹುಟ್ಟಿದ ದಿನದಂದು. ಅದು ಒಂಥರ ಸಿಲ್ಲಿ ಜೋಕ್ ಅಂತಲೇ ಹೇಳ್ಬೋದು. ಸೊ ಒಗಟು ಅಂತ ಇದೆ ನೋಡಿ, ಇಲ್ಲಿ ಒಗಟು ಕೊಟ್ಟರೆ ಒಗಟು ಬರಲೇಬೇಕು, ಓಕೆನಾ? ಬರುತ್ತೆ ನೋಡಿ. ನೀರುಂಟು ಬಾವಿ ಇಲ್ಲ, ಜುಟ್ಟುಂಟು ಪೂಜಾರಿ ಇಲ್ಲ, 3 ಕಣ್ಣುಂಟು ಶಿವನಲ್ಲ, ಏನದು ಅಂತ ಕೇಳಿದೆ. ಸೊ ಆನ್ಸರು ತೆಂಗಿನಕಾಯಿ. ಸೊ ನಿಮ್ಗೆ ಏನು ಬೇಕು, ಯಾವ್ದ್ರ ಚಿಕ್ಕ ಓದಬೇಕಾ, ಸೊ ನನ್ನ ಸಮೀಪ ಇರೋ ಏನಾದರೂ ಈವೆಂಟ್ಸ್ ಏನಾದ್ರು ಬೇಕಾ, ಆಸಕ್ತಿಕರ ವಿಷಯದ ಬಗ್ಗೆ ಬೇಕಾ, ಆಮೇಲೆ ತುಂಬಾ ಗಾದೆಗಳು. ಸೊ ಗಾದೆಗಳು ಕೊಡೋಣಂತೆ. ಗಾದೆಗಳು ಅಂತ ಇದೆಯಲ್ಲ, ಗಾದೆಗಳು ಕೊಡೋಣಂತೆ. ಬಂತು ಗಾದೆ. ಕಾಮಾಲೆ ರೋಗದವರಿಗೆ ಕಂಡದ್ದೆಲ್ಲ ಹಳದಿ. ಬಂತಲ್ಲ. ಸೊ ಈಗ ನಾನು ಈ ಒಂದು ಸಿಂಬಲ್ನ ಕಳಿಸ್ತೀನಿ. ಸೊ ಅದು ಹೆಂಗೆ ರಿಪ್ಲೈ ಮಾಡುತ್ತೆ ನೋಡ್ಕೊಳ್ಳಿ. ನೀವು ಇಷ್ಟಪಟ್ಟಿದ್ದು ನನಗೆ ಖುಷಿ ಆಯಿತು. ಸೊ ನೀವೇನಾದರೂ ಕಳಿಸಿ ಅದು ರಿಪ್ಲೈ ಮಾಡುತ್ತೆ. ಸೊ ಈಗ ಯಾವುದೋ ಒಂದು ಆ್ಯಪ್ನ ಓಪನ್ ಮಾಡು ಅಂದರೆ ಅದು ಓಪನ್ ಮಾಡುತ್ತೆ ನೋಡಿ. ಈಗ ನಾನು ಗೂಗಲ್ ಮ್ಯಾಪ್ನ ಓಪನ್ ಮಾಡು ಅಂತ ಕಳಿಸ್ತೀನಿ. ಸೊ ಕನ್ನಡದಲ್ಲೇ ನೀವು ಮಾತಾಡಿದ್ರೆ ಕನ್ನಡದಲ್ಲೇ ಬರುತ್ತೆ. ಇಲ್ಲಿ ನನಗೆ ಮೈಕ್ ಓಪನ್ ಆಗ್ತಿಲ್ಲ. ಕನ್ನಡದಲ್ಲಿ ಅದು ಚೆನ್ನಾಗಿರ್ತಿತ್ತು ಮೈಕ್ ಇದ್ದಿದ್ರೆ. ಸೊ ಓಪನ್ ಗೂಗಲ್ ಮ್ಯಾಪ್ ಅಂತ ನಾನು ಕೊಟ್ಟಿದ್ದೀನಿ, ಓಪನ್ ಆಗೇ ಆಗುತ್ತೆ. ನೋಡೋಣಂತೆ ಓಪನ್ ಆಗುತ್ತಾ. I can't do that while the device is locked. To keep going, go ahead and unlock your device. ಸೊ ನನ್ನ ಒಂದು ಡಿವೈಸಲ್ಲಿ ಅದು ಲಾಕ್ ಆಗಿದೆ. ಸೊ ಅನ್ಲಾಕ್ ಆಗಿತ್ತು, ಅದು ಏನು ಆಯಿತು ಗೊತ್ತಿಲ್ಲ. ಸೊ ನಿಮ್ಮೊಂದು ಫೋನಲ್ಲಿ ಆಗುತ್ತೆ ಪಕ್ಕ. ಸೊ ಫೋನ್ ಕಾಲ್ ಕೂಡ ಮಾಡ್ಕೊಬೋದು. ಸೊ ನನ್ನ ಒಂದು ಫೋನಲ್ಲಿ ಯಾಕೋ ಗೊತ್ತಿಲ್ಲ, ಪ್ರಾಬ್ಲಮ್ ಆಗಿದೆ. ಅದನ್ನು ಕ್ಲಿಯರ್ ಮಾಡ್ಕೊತೀನಿ. ಮಾಡ್ಕೊಂಡಾದ್ಮೇಲೆ ನಿಮಗೂ ಕೂಡ ವಿಡಿಯೋನ ಮಾಡಿ ಕಳಿಸ್ತೀನಿ. ಸೊ ಫೋನ್ ಮಾಡು ಅಂದರೆ ಫೋನ್ ಕಾಲ್ ಮಾಡುತ್ತೆ, ಅಲಾರಾಮ್ ಸೆಟ್ ಮಾಡು ಅಂದರೆ ಅಲಾರಾಮ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಯಾವ ಟೈಮ್ ಬೇಕು ಸೆಟ್ ಮಾಡ್ಕೊಬೋದು. ಸೊ ಹವಾಮಾನ ಪರಿಸ್ಥಿತಿ ಬಗ್ಗೆ ಕೂಡ ನೀವು ಕೇಳ್ಕೊಬೋದು. ಸೊ ಹೌ ಇಸ್ ದ ಕ್ಲೈಮೇಟ್ ಅಂತ ಕೊಡ್ತೀನಿ. ಹೌ ಇಸ್ ದ
ಕ್ಲೈಮೇಟ್ ಅಂತ ಕೊಟ್ಟೆ. ಹೌಸ್ ದ ಕ್ಲೈಮೇಟ್ ಅಂತ ಬರುತ್ತೆ. ಏನೋ ಒಂದು ರಿಯಾಕ್ಷನ್ ಕೊಡಲೇಬೇಕಲ್ಲ, ಕೊಡುತ್ತೆ ನೋಡ್ಕೊಳ್ಳಿ. ಕ್ಲೈಮೇಟ್ ಅಂಡ್ ವೆದರ್ ಒಂದೇ ಬಿಡ್ತು. ನ್ಯಾಷನಲ್ ಜಿಯೋಗ್ರಫಿ ಯೂಟ್ಯೂಬಿಂದ ಬೇಕಾದರೂ ಓಪನ್ ಮಾಡ್ಕೊಂಡು ನೋಡ್ಕೊಬೋದು. ಈ ಕನ್ನಡದಲ್ಲಿ ಕೊಡ್ತೀನಿ ನೋಡಿ, ಇಂದು ಹವಾಮಾನ ಹೇಗಿದೆ ಅಂತ ಕನ್ನಡದಲ್ಲಿ ಹೆಂಗ್ ಸಂಭಾಷಣೆ ಮಾಡ್ಕೊಳ್ಳುತ್ತೆ ನೋಡ್ಕೊಳ್ಳಿ. ಇದು ಸಖತ್ತಾಗಿ ಹೇಳುತ್ತೆ. ಮಳೆ ಐತಾ ಇಲ್ವಾ ಅನ್ನೋದನ್ನು ಕೂಡ ಹೇಳುತ್ತೆ ನೋಡ್ಕೊಳ್ಳಿ. ಸೊ ಹೇಳ್ತಿಲ್ಲ, ಏಕೆಂದರೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ, ಅದರಿಂದ ತುಂಬಾ ಒಂದು ಬ್ಯಾಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ನೋಡ್ಕೊಬೋದು ನೀವು. ಬಂತು, ವೆದರ್ ರಿಪೋರ್ಟೇ ಬಂದ್ಬಿಡ್ತು. ಪ್ರಸ್ತುತ 85 ಸೆಂಟಿಗ್ರೇಡ್ ಐತೆ ನಾನು ಇರ್ತಕ್ಕಂಥ ಪ್ಲೇಸಲ್ಲಿ. ಅಲ್ಲಲ್ಲಿ ಬಿರುಗಾಳಿ ಹಾಗೂ ಮಳೆ ಸಾಧ್ಯತೆ ಇದೆಯೇ. ಓಕೆನಾ, ನೋಟಿಫಿಕೇಶನ್ ಬರ್ತಿದೆ ಯೂಟ್ಯೂಬ್ದು. ಓಕೆ, ಹೆಚ್ಚು ಎಷ್ಟಿರ್ತಕ್ಕಂಥದ್ದು ಅಂದರೆ 99, ಕಡಿಮೆ 20. ಸೊ ನೀವು ಮಾಮೂಲಿ ಹಿಂಗೆಲ್ಲ ಬರೋದ ನಿಮಗೆ, ಅವರೇ ಮಾತನಾಡ್ತಾರೆ ಸ್ಥಳ ಯಾವುದು, ಸೊ ಎಷ್ಟು ಅಂತರ ಐತೆ ನಿಮಗೆ ಅಂತಕ್ಕಂಥದ್ದು ಪ್ರತಿಯೊಂದು ಹೇಳಿ, ಮಳೆ ಇದೆಯಾ ಇಲ್ವಾ ಅದನ್ನು ಕೂಡ ಹೇಳ್ತಾರೆ. ಸೊ ನನ್ನ ಫೋನಂದು ಹೇಳ್ತಾರೆ, ನಿಮ್ಮ ಫೋನಲ್ಲಿ ಅಷ್ಟೇ ಅಂತಲ್ಲ, ನನ್ನ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ತೊಂದರೆ ಆಗ್ತಿದೆ. ಸೊ ನೆಕ್ಸ್ಟು ನೋಡಿ, ಇಲ್ಲೊಂದು ಆಪ್ಷನ್ ಐತಲ್ಲ, ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಬೋದು. ಸೊ ನಾನೀಗ ಕೈ ಅಡ್ಡ ಕೊಟ್ಟಿದ್ದೀನಿ, ಏನೂ ಕಾಣ್ತಿಲ್ಲ ಅಲ್ವಾ ನಿಮಗೆ. ಸೊ ಇಲ್ಲ ಐತಲ್ಲ, ಇಲ್ಲಿಂದ ನೀವು ಸ್ಕ್ಯಾನ್ ಮಾಡ್ಕೊಬೋದು. ಏನು ಸ್ಕ್ಯಾನ್ ಮಾಡ್ತೀರಾ ಅಂದರೆ, ಇಂಗ್ಲೀಷಲ್ಲಿರ್ತಕ್ಕಂಥ ಪದಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಬೋದು, ಕನ್ನಡದಲ್ಲಿರ್ತಕ್ಕಂಥ ಪದಗಳನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಯಾವ ಭಾಷೆಯಿಂದ ಯಾವ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣಂತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಭಾಷೆಯಲ್ಲಿ ಇದೆ ಫಾರ್ಮೆಟು, ಇಂಗ್ಲೀಷಲ್ಲಿ ಐತಿ ಅಂತ ಅಂದ್ಕೊಳ್ಳಿ, ಇಂಗ್ಲೀಷ್ ಕೊಡ್ಬೇಕು. ಇಲ್ಲಿ ಸೆಕೆಂಡು ಕನ್ನಡ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ, ಕ್ಯಾನ್ಸಲ್ ಕೊಡ್ತೀನಿ, ನಾಳೆ ಸೆಲೆಕ್ಟ್ ಆಗಿರೋದ್ರಿಂದ ಅದ್ರ ಮೇಲೆ ಇಟ್ಬಿಟ್ಟು ಓಕೆ ಕೊಟ್ಟರೆ ಸ್ಕ್ಯಾನ್ ಆಗಿಬಿಡುತ್ತೆ. ಸೊ ನಿಮಗೆ ಡೈರೆಕ್ಟಾಗಿ ಸ್ಕ್ಯಾನ್ ಬೇಡ, ನಾನು ಫೋಟೋದಿಂದ ಸ್ಕ್ಯಾನ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಫೋಟೋ ಯಾವ್ದಾರು ಗ್ಯಾಲರಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೋದು. ತುಂಬಾ ಇದೆ. ಇನ್ನು ಟೆಕ್ಸ್ಟ್ ಸರ್ಚ್ ಮಾಡ್ತೀರಾ, ಆಮೇಲೆ ಪ್ಲೇಸಸ್ ಸರ್ಚ್ ಮಾಡ್ಕೊತೀರಾ, ಸ್ಕ್ಯಾನ್ ಮಾಡ್ಕೊತಾರೆ, ಎಲ್ಲ ಅದು ಕಂಡಿಡ್ದು ಹೇಳುತ್ತೆ. ಶಾಪಿಂಗು, ಆಮೇಲೆ ಡೈನಿಂಗು ತುಂಬಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಪ್ಪ. ಬೇಕಾದ್ರೆ ಫ್ಲ್ಯಾಶ್ ಲೈಟು ಆನ್ ಮಾಡ್ಕೊಬೋದು. ನೋಡಿ, ಲೈಟ್ ಬಂದುಬಿಡ್ತು, ಆಫ್ ಮಾಡ್ಕೊಬೋದು ಅಷ್ಟೇ. ಸೊ ತುಂಬಾ ಇದೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ಒಳ್ಳೆ ಫೀಚರ್ಸ್ ಇದೆ ಇದರಲ್ಲಿ. ನೀವೇನು ಹೇಳ್ತೀರಾ ಅದನ್ನು ಮಾಡುತ್ತೆ. ಯಾವ ಆ್ಯಪ್ ಓಪನ್ ಮಾಡುವಂತೀರಾ ಆ ಆ್ಯಪ್ನ ಓಪನ್ ಮಾಡುತ್ತೆ. ಚೆನ್ನಾಗಿದೆ, ಈ ಆ್ಯಪ್ನ ಸದ್ಬಳಕೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೋಗಿ ಲೈಕ್ ಮಾಡಿ, ಕಾಮೆಂಟ್ ಹಾಕಿ, ಹಾಗೆ ಹೆಚ್ಚೆಚ್ಚು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀನಿ. ನೀವು ನನಗೆ ಏನು ಮಾಡಬೇಕು ಅಂದರೆ ಏನೂ ಬೇಕಾಗಿಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕನ್ನಡ ಯೂಟ್ಯೂಬರ್ಸ್ಗೆ ಪ್ರತಿಯೊಬ್ಬರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಕಣ್ರಪ್ಪ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ ಬಾಯ್, ಜೈ ಹಿಂದ್, ಒಂದೇ ಮಾತರಂ.